ಕೃಷ್ಣಾ ನದಿಗೆ ಉರುಳಿದ ಟಿಪ್ಪರ್ ಚಾಲಕನಿಗಾಗಿ ಶೋಧ. ಓವರ್ಟೇಕ್ ಮಾಡಲು ಮುಂದಾದಾಗ ಟಿಪ್ಪರ್ ಕಾರಿಗೆ ಡಿಕ್ಕಿ ಹೊಡೆದು ನಿಯಂತ್ರಣ ತಪ್ಪಿ ಕೃಷ್ಣಾ ನದಿಗೆ ಉರುಳಿರುವ ಘಟನೆ ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ಕೊರ್ತಿ-ಕೊಲ್ಲಾರ ಸೇತುವೆ ಮೇಲೆ ಸಂಭವಿಸಿದೆ. ಅಪಘಾತದಲ್ಲಿ ಟಿಪ್ಪರ್ ಚಾಲಕ ಸಂತೋಷ್ ಕೋಟೆ ನದಿಯಲ್ಲಿ ಕೊಚ್ಚಿ ಹೋಗಿರುವ ಸಂಖ್ಯೆ ವ್ಯಕ್ತವಾಗಿದ್ದು, ಅಗ್ನಿಶಾಮಕ ದಳ ಹಾಗೂ ಪೊಲೀಸ್ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸುತ್ತಿದ್ದಾರೆ. ಟಿಪ್ಪರ್ನ ಕ್ಲೀನರ್ ಸಂಜು ಮಲ್ಲಪ್ಪ ಮೂಲ್ಗೆ ಅವರನ್ನು ಸುರಕ್ಷಿತವಾಗಿ ರಕ್ಷಿಸಲಾಗಿದ್ದು, ಸಣ್ಣ ಪುಟ್ಟ ಗಾಯಗಳಾಗಿವೆ. ಇದೇ ವೇಳೆ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ ನಿಡಗುಂದಿ ಮೂಲದ ಗುರುನಾಥ್ ರೇಷ್ಮೆ ಹಾಗೂ ಅವರ ಪತ್ನಿ ಜ್ಯೋತಿ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಸ್ಥಳಕ್ಕೆ ಬೀಳಗಿ ಪೊಲೀಸ್ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಅಪಘಾತಕ್ಕೆ ನಿಖರವಾದ ಕಾರಣ ಏನೆಂಬುದು ತನಿಖೆಯ ಬಳಿಕ ತಿಳಿಯಬೇಕಿದೆ. ವರದಿ ರಾಘು ಕಾಟ್ವಾ, JBM ನ್ಯೂಸ್, ಬಾಗಲಕೋಟೆ. ಎಲ್ಲರೂ ಮಾತಾಡ್ಕೋತ ಅಂದ್ರೆ ಹಂಗೆ ಎಲ್ಲ ಹಿಂಗೆ ಇದಿಷ್ಟ ಈಸ್ ಬರಲ್ಲ ಬರಲ್ಲ ಕಿಟಕಿ ಕುಲ್ಲ ಐತೆ ಕಿಟಕಿ ಹಾಂ ಮಗಲ್ ಅಕ್ಕಿ ಪೇಟೆ ಯಾರು ಡ್ರೈವರ್ ಅದನ್ರಿ ಒಳಗೆ ಮಾಲಕ್ ಡೈರ ಹಾಂ ಕೋಲಾರದಿಂದ ಬಾಲ್ಕೋಟ್ ಹೊಂಟಿದ್ರಿ ನೀವು ಈ ಕಡೆ ಗದ್ದನಕೆರೆಯಿಂದ ಬಾಗಲಕೋಟೆ. ಹಾಂ ಗದ್ದನಕೆರೆಯಿಂದ ಬಾಲ್ಕೋಟ್ ಹೊಂಟಿದ್ರಿ. Yeah.